ಒಂದು MDR ರೋಡ್ಸ್, ಮತ್ತೊಂದು ಸ್ಟೇಟ್ ಹೈವೇ ರೋಡ್ಸ್, PW ರೋಡ್ಸ್, ಮತ್ತೊಂದು ನ್ಯಾಷನಲ್ ಹೈವೇ ರೋಡ್ಸ್. ಇದರಲ್ಲಿ ಪ್ರಾಬ್ಲಮ್ ಏನಾಗ್ತದೆ ಅಂದರೆ MDR ರೋಡ್ಸ್ಗಳನ್ನೆಲ್ಲ ನಮ್ಮ ಮುನ್ಸಿಪಾಲಿಟಿ ಅಂಡರಲ್ಲಿ ಬರುವಂಥ ಈ ರೋಡ್ಗಳು, ಮತ್ತೆ PWD ಅಂಡರಲ್ಲಿ ಬರುವಂಥ ರೋಡ್ಗಳು. ನಾನು ಇದನ್ನು ಸುಮಾರು ಜನರ ಹತ್ರ ಹೇಳಿದೆ. ನನ್ನ ಹತ್ರ ಇಲ್ಲಿ ಕಂಪ್ಲೇಂಟ್ ಬಾಕ್ಸ್ ಇದ್ರದ್ದು ಲೀಸ್ಟ್ ನೋಡಿದ್ರೆ ನಾನು 25 ಕಂಪ್ಲೇಂಟ್ ಉಂಟು PWD ಅವರಿಗೆ ಇವರಿಗೆ ಅಂತೆಲ್ಲ ಬರ್ತದೆ. PWD ಅಲ್ಲಿ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ, ಇವತ್ತೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಎದುರಿರುವ ಒಂದು ಹೊಂಡ ಅಂತ ಇಟ್ಕೊಳ್ಳುವ, ಇಲ್ಲದ್ರೆ ನಮ್ಮ ಇಲ್ಲಿ ಕೈಕಮದ ಹತ್ರ ಇರುವ ಒಂದು ಹೊಂಡ ಮುಚ್ಚಬೇಕು ಅಂತ ಹೇಳುವ. ಹೊಂಡ ಮುಚ್ಚಬೇಕು ಅಂತ ಹೇಳಿದ್ರೆ ಅವರು ಅದಕ್ಕೆ ಒಂದು ಟೆಂಡರ್ ಅಂತ ಕರಿಬೇಕು. ಟೆಂಡರ್ ಇಂದ ಪ್ರಪೋಸ್ ಮಾಡ್ಬೇಕು. ಅದನ್ನು ಪ್ರಪೋಸ್ ಮಾಡಿದ ಮೇಲೆ ಪ್ರಪೋಸ್ ಅಪ್ರೂವಲ್ ಆಗಬೇಕು. ಅಪ್ರೂವಲ್ ಆಗಿ ಟೆಂಡರ್ ಆಗಬೇಕು. ಟೆಂಡರ್ ಆದ ಮೇಲೆ ಬಿಟ್ಟಿಗೆ ಹೋಗ್ಬೇಕು. ಬಿಟ್ಟಿಗೆ ಹೋದ ಮೇಲೆ ಅವನು ಬಂದು ಅದಕ್ಕೆ ಪ್ಯಾಚ್ ವರ್ಕ್ ಆಗ್ತದೆ. ಅಷ್ಟಾಗುವಾಗ ಇದು 1 ವರ್ಷ ಪ್ರೊಸೆಸ್ ಆಗ್ತದೆ. ಈ ಸಿಸ್ಟಮ್ ಅನ್ನು ಏನು ಸ್ವಲ್ಪ ಚೇಂಜಸ್ ಮಾಡಬಹುದು ಅಂತ ನಾವು ತಹಶೀಲ್ದಾರ್ ಹತ್ರ ಅಥವಾ ಯಾರ ಹತ್ರ ಆದ್ರೂ ಅದನ್ನು ಡಿಸ್ಕಸ್ ಮಾಡ್ತೇವೆ. ನಾವು ಬಸ್ಸು ಮಾಲಕರೆಲ್ಲ ಕಟ್ಟುವಂತೆ ಟ್ಯಾಕ್ಸಲ್ಲಿ ಬೆಳ್ಳಿ ಹಾಕೋದು, ಬೆಳ್ಳಿ ಇದು ಅದು ಬಿಡಿ ಆಗಲಿಲ್ಲ. ಬೆಳಿಗ್ಗೆ ಮಳೆ ಜೋರು ಬರುವಾಗ ಇದು ಜಲ್ಲಿ ಮತ್ತೆ ಸಿಮೆಂಟ್ ಹಾಕಿ ಇದು ಫಿಲಪ್ ಮಾಡ್ತಾರೆ. ಇದೊಂದು ನಾಟಕ. ಇದು ಕಲ್ಲು ಕ್ಲಾಸಿಗೆ ಕಟ್ಟೋದು, ದೊಡ್ಡ ಒಳ್ಳೊಳ್ಳೆ ಕಾರಿನವರ ಈಗ ರಿಕ್ಷಾದವರು ಹೋದ್ರು ಪಾಪ. ರಿಕ್ಷಾದವ್ರದ್ದು ಹೇಗೆ ಕಂಪ್ಲೇಂಟ್ ಇತ್ತು ಅಂತ ಹೇಳಿದ್ರೆ, ಮೂಡುಬಿದ್ರೆ ಎಲ್ಲ ರಸ್ತೆಗಳಲ್ಲಿ ಹೋದ್ರೆ ಸಹ ಹೊಸ ರಿಕ್ಷಾದ ಒಂದೊಂದು ಬೇರೆಯಿಂದ ಹೋಗಿ ಅವನಿಗೆ ಒಂದು 15,000 ಖರ್ಚಾಗಿದೆ. ಅಂದ್ರೆ ಅಲ್ಲ, ಸುಮಾರು ಉಂಟು. ಈಗ ನಮ್ಮ ಗಾಡಿಗಳದ್ದು ಸಹ ಎಲ್ಲ ಪ್ರಾಬ್ಲಮ್ಗಳು ಹಾಗೆ ಹೊಂಡಕ್ಕೆ ಬಿದ್ದ ಎಲ್ಲ ಪ್ರಾಬ್ಲಮ್ಗಳು ಆಗಿರುವುದು. ಹೌದು ಹೌದು. ಟ್ಯಾಕ್ಸಿನವರು ಟ್ಯಾಕ್ಸ್ ಕಟ್ಟೋದು, ರೋಡ್ ಟ್ಯಾಕ್ಸ್ ನಾವು ಸಹ ಕಟ್ತೀವಿ, ಬಸ್ಸಿನವರು ಸಹ ಕಟ್ತಾರೆ, ಎಲ್ಲರೂ ಸಹ ಕಟ್ತಾರೆ. ಪ್ರಾಬ್ಲಮ್ ಇಲ್ಲಿ ತುಂಬಾ ಉಂಟು. ಬಟ್ ನಾನು ಹೇಳಿದೆ, ಈ ಪ್ರೊಸೆಸ್ ಇಷ್ಟು ದೊಡ್ಡದುಂಟು. ಅವರನ್ನು ಸಹ ನಾವು ಎಲ್ಲ ರೀತಿಯಲ್ಲಿ ನಾವು ಅವರನ್ನು ದೂರ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅಲ್ಲಿ ಇರುವ ಇಂಜಿನಿಯರ್ ಅದನ್ನ ಹೇಳ್ತಾರೆ, ಸರ್ ನನಗೆ ಮಾಡಬೇಕು ಅಂತ ಮೂಗಿನವರೆಗೆ ಆಸೆ ಉಂಟು ಸರ್, ಬಟ್ ಇಷ್ಟು ದೊಡ್ಡ ಪ್ರೊಸೆಸ್ ಉಂಟು. ಇದಕ್ಕೆ ನಾವೇನ್ ಮಾಡುದು? ಈಗ ಒಂದು ನಿಮಿಷ ನಾನು ಅದನ್ನು ಮುಗಿಸ್ತೀನಿ. ಈಗ ನಾವು ಮೊನ್ನೆಯಿಂದ ಇದಕ್ಕೆಲ್ಲ ಲೆಟರ್ ಹಾಕಿದ್ರಿಂದ ಈಗ PWD ಅವರು ವೆರಿ ಸೂನ್ ಈಗ ಕೆಲಸ ಸ್ಟಾರ್ಟ್ ಮಾಡೋದ್ರಲ್ಲಿ ಇದ್ದಾರೆ. ಅವರು ಅಲ್ಲೇ ಈಗ ಟೆಂಟ್ ಎಲ್ಲ ಹಾಕಿ ಜಲ್ಲಿಗಳೆಲ್ಲ ಅಲ್ಲೆಲ್ಲ ಬಂದು ಬಿದ್ದಿದೆ. ಬಟ್ ಇದು PWD ನೋಡಿ. MDR ರೋಡ್ಸ್ ಯಾರಿಗೆ ಬರ್ತದೆ? ಮುನ್ಸಿಪಾಲಿಟಿ ಅವರಿಗೆ ಬರ್ತದೆ. ಈಗ ಮೂಡುಬಿದ್ರೆ ಒಳಗೆ ಇರುವ ರೋಡ್ಗಳು, ಅಲ್ಲಿ ಗಲ್ಲಿಗಳಲ್ಲಿ ಇರುವ ರೋಡ್ಗಳು, ಅಥವಾ ಒಳಗೆ ಕನೆಕ್ಟಿಂಗ್ ರೋಡ್ಗಳೆಲ್ಲ ಏನು ಉಂಟ, ಇದು ವರ್ಷಾನುಗಟ್ಟಲೆ ಆಗಿದೆ. ಇದನ್ನು ಇವರು ರಿಪೇರಿ ಮಾಡಿದ್ರು. ನನಗೆ ಆಸೆ ಇದೆ ಅಂತೇಳಿ, ಅದು ನನಗೆ ಗೊತ್ತಿದ್ದ ಪ್ರಕಾರ ಮೂಡುಬಿದ್ರೆಯಲ್ಲೊಂದು ರೀಡಾಮರ್ ಆಗದೆ ಒಂದು 7-8 ವರ್ಷ ಆಗಿದೆ. ಹೌದಲ್ವಾ? PWD ಅವರಿಗೆ ಆಸೆ ಇದ್ದಿದ್ರೆ 1 ವರ್ಷದಲ್ಲಿ ಫಿನಿಶ್ ಮಾಡ್ಬೋದಿತ್ತು. ಅಲ್ಲ, ಇಲ್ಲಿ PWD ರೋಡ್ ಯಾವುದು ಅಂತ ಹೇಳಿದ್ರೆ ಅಲ್ಲಲ್ಲ, PWD ರೋಡ್ ಎಲ್ಲ ರೋಡ್ಗಳು PWDಗೆ ಬರೋದಿಲ್ಲ. ಹೌದೌದು, ಕರೆಕ್ಟ್. ಸಿಟಿ ಒಳಗಡೆ ಇರೋ ರೋಡ್ಗಳೆಲ್ಲ MDR ರೋಡ್ಗಳು ಮುನ್ಸಿಪಾಲಿಟಿ ಒಳಗಡೆ ಬರುತ್ತೆ. ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇ ಬಿಟ್ಟು ಉಳಿದದೆಲ್ಲ PWDಗೆ ಬರುತ್ತೆ. ಬಟ್ PWD ಅವರಿಗೂ ತುಂಬಾ ಸಂಘಟನೆಯವರು ಕೊಟ್ಟಿದ್ದಾರೆ. ನಮ್ಮ ಡ್ಯಾನ್ಸ್ ಕ್ಲಬ್ ಅವರು ಕೊಟ್ಟಿದ್ದಾರೆ, ರೋಟ್ರಾಕ್ಟ್ ಅವರು ಕೊಟ್ಟಿದ್ದಾರೆ, 2 ವರ್ಷದಿಂದ ರೋಟ್ರಾಕ್ಟ್ ಅವರು ಕೊಟ್ಟಿದ್ದಾರೆ. ಎಲ್ಲರ ಅಪ್ಲಿಕೇಶನ್ ಕೊಡ್ತಾರೆ. ಬಟ್ ಏನಂದ್ರೆ ಪ್ರೊಸೆಸ್ ಮಾಡಕ್ಕೆ ಅವರಿಗೆ ಬೇಕಾದ ಇಚ್ಛಾಶಕ್ತಿನೂ ಇಲ್ಲ. ಓಕೆನಾ? ನಾವು ಅದಕ್ಕೆ ಮೊನ್ನೆ ಒಬ್ರು ರಾಜಕೀಯ ಸಂಘಟನೆಯವರು ಒಂದು ವಿಷಯ ಹೇಳಿದ್ರು. ಅದು ಯಾವುದು ಸಂಘಟನೆ, ರಾಜಕೀಯ ಪಕ್ಷ ಅದು ಬೇಡ, ಬಟ್ ಏನಂದ್ರೆ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ 2 ದಿನದಲ್ಲಿ ಎಲ್ಲ ಗುಂಡಿಗಳು ಮುಚ್ಚಿದ್ರು. ಅದಕ್ಕೆ ಹಾಗಾದ್ರೆ ಟೆಂಡರ್ ಅದೆಲ್ಲ ಏನಿಲ್ವಾ?